ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 3 ವಿಯೆಟ್ನಾಮ್ ಟ್ರಿಪ್ಪಿಗೆ. ಇವತ್ತು ನಾವು ಬೆಳಗ್ಗೆನೇ ರೆಡಿಯಾಗಿ, ಇವತ್ತೇನು ಅಷ್ಟೊಂದು ತುಂಬ ಸುತ್ತ ಅಂಥದ್ದಿಲ್ಲ, ಆರಾಮಾಗಿ ಕೂಲಾಗಿ ಓಡಾಡ್ಕೊಂಡು ಬರೋ ಅಂಥದ್ದು ಅಷ್ಟೇ. ಆಗ ಅಂದ್ಕೊಂಡೆ ಹೊರಟ್ವಿ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ಹೋಗ್ತಾ ಇರೋದು ಒಂದು ಗುಹೆ ನೋಡೋದಕ್ಕೆ, ಹಾಗೆ ಮಾರ್ಬಲ್ ಮೌಂಟೇನ್ನ ನೋಡೋದಕ್ಕೆ. ಸೊ ಮಾರ್ಬಲ್ ಮೌಂಟೇನನ್ನು 5 ಮಾರ್ಬಲ್ ಮೌಂಟೇನ್ ಇದೆ. ಆ ಥರ ನೋಡಬೇಕು ಅಂದರೆ ಒಂದೊಂದಕ್ಕೂ ನಡಿಬೇಕು ಮತ್ತು ಅಂತ ಹೇಳಿ ಒಂದೆರಡು ನೋಡಿ ಅಲ್ಲಿ 3 ಮಾರ್ಬಲ್ ಮೌಂಟೇನ್ನ ಸ್ಕಿಪ್ ಮಾಡಿದ್ವಿ. ಈ ಗುಹೆ ಒಳಗೆ ಹಿಂದಿನ ಕಾಲದಲ್ಲಿ ನರಕ, ಶಿಕ್ಷೆ, ಹಿಂಸೆ ಅದೆಲ್ಲ ಇತ್ತಲ್ಲ, ಅದನ್ನು ಯಾವ ಥರ ಕೊಡ್ತಿದ್ರು ಅನ್ನೋದನ್ನು ಇಲ್ಲಿ ಎಲ್ಲ ಗೊಂಬೆಗಳಾಗಿ ಮಾಡಿ ತೋರಿಸಿದ್ದಾರೆ. ಹಾಗೆಯೇ ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಎಲ್ಲರೂ ನರಕ, ಸ್ವರ್ಗ ಅದಿದ್ದೇ ಇದೆ, ಸತ್ಯ ಸುಳ್ಳು ಅದೆಲ್ಲದೂ ಇದೆ. ಸೊ ಅದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ತೋರಿಸಿದ್ರು ಅಂತ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲಿಂದ ಆಚೆ ಬಂದು ಮತ್ತೆ ಇದು ಮಾರ್ಬಲ್ ಮೌಂಟೇನ್ ಅಂತ ಹೇಳಿ, ಇಲ್ಲಿಗೆ ಲಿಫ್ಟಿಗೂ ಎಕ್ಸ್ಟ್ರಾ ಪೇ ಮಾಡಬೇಕು. ನಡ್ಕೊಂಡು ಹೋಗೋದಾದರೆ ಬೇರೆ ರೂಟ್ ಇದೆ, ಲಿಫ್ಟಿಗೆ ಬೇರೆ ಪೇ ಮಾಡಬೇಕು. ಪ್ರತಿಯೊಂದು ಜಾಗಕ್ಕೂ ಇದೇ ಥರ ಪೇ ಮಾಡಬೇಕು. ಅಲ್ಲಿ ಒಂದು ಜಾಗನ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಫೋಟೋಸ್ನ ತಕ್ಕೊಂಡು ವಾಪಸ್ ಬಂದ್ವಿ. ಕೆಳಗೆ ಬಂದಮೇಲೆ ಮಾರ್ಬಲ್ ಮೌಂಟೇನಿಗೆ ಹೋಗಿದ್ದಕ್ಕೆ ಒಂದು ನೆನಪಿಗೆ ಮಾರ್ಬಲ್ದು ಏನಾರು ತೊಗೊಳ್ಳೋಣ ಅಂತ ಹೇಳಿ ಇಲ್ಲೇ ಇರೋ ಅಂಥ ಲೋಕಲ್ ಶಾಪಲ್ಲಿ ನೋಡಿದ್ವಿ. ಕೊನೆಗೆ ಒಂದು ಪರ್ಪಲ್ ಕಲರ್ ಮಾರ್ಬಲ್ ತೊಗೊಂಡ್ವಿ. ಹಾಗೆಯೇ ಮಾರ್ಬಲ್ ಬುದ್ಧ ತೊಗೊಂಡ್ವಿ, ಗ್ರೀನ್ ಕಲರು. ಯೂಶ್ವಲಿ ವೈಟ್ ಕಲರ್ದು ಏನಾದ್ರು ಶಾಪಿಂಗ್ ಮಾಡಬೇಕಂತ ಇತ್ತು. ವೈಟಲ್ಲಿ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಗ್ರೀನ್ ಕಲರಲ್ಲಿ ಮಾರ್ಬಲ್ ಬುದ್ಧ ಚೆನ್ನಾಗಿತ್ತು, ಹಾಗಾಗಿ ಗ್ರೀನ್ ಕಲರ್ ತೊಗೊಂಡ್ವಿ. ಇನ್ನು ಅವತ್ತಿನ ದಿನನೇ ಇನ್ನೊಂದು ಜಾಗ ಇತ್ತು, ಲೇಡಿ ಬುದ್ಧ ನೋಡೋ ಜಾಗ. ಆ ಜಾಗಕ್ಕೂ ಹೋಗಿ ಲೇಡಿ ಬುದ್ಧನ ನೋಡ್ಕೊಂಬಂದ್ವಿ. ತುಂಬಾ ಬಿಸಿಲಿತ್ತು ಆಚೆ, ಇವನು ಮಲಗಿಬಿಟ್ಟಿದ್ದ. ಸೊ ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ. ಆಚೆ ಹಾಗೆ ಒಂದು ಸ್ವಲ್ಪ ನಿಂತ್ಕೊಂಡು ನೋಡಿದ್ವಿ. ಅಲ್ಲಿ ಮೇಲಿಂದ ಕೆಳಗಡೆ ಬೀಚು, ದನಂಗ್ ಬೀಚ್ ಎಲ್ಲ ಕಾಣ್ತಾಯಿತ್ತು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಕೊನೆಯದಾಗಿ ವಿಯೆಟ್ನಾಮಿಂದ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಎಲ್ಲ ಇನ್ ಡೀಟೇಲಾಗಿ ತೋರಿಸ್ತೀನಿ.